ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಹಿರಿಯರೆಲ್ಲರಿಗೂ ನನ್ನ ಪ್ರಣಾಮಗಳು. ಹಾಗೆ ಕರ್ನಾಟಕ ಸಂಘದ ಎಲ್ಲ ಸದಸ್ಯರಿಗೂ, ಶಿವಮೊಗ್ಗ ಸುಬ್ಬಣ್ಣನವರ ಕುಟುಂಬದವರಿಗೂ ನನ್ನ ಪ್ರಣಾಮಗಳು. ಕಲಾಸಕ್ತರಿಗೆ, ಕಲಾಭಿಮಾನಿಗಳಿಗೆ, ಹಾಗೆ ನನ್ನ ಸಂಗೀತ ಕ್ಷೇತ್ರದ ಉದಯೋನ್ಮುಖ ಕಲಾವಿದರಾಗಲಿರುವಂತಹ ಮಕ್ಕಳಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಮಾತಾಡೋ ಕಷ್ಟ, ಹಾಡ್ಬಿಡ್ಬೋದು. ಆದರೂ ಇಂಥ ಒಂದು ಹಿಸ್ಟಾರಿಕ್ ಐತಿಹಾಸಿಕ ಜಾಗಕ್ಕೆ ಬಂದು ನಿಂತ್ಕೊಂಡು ಗಾಯಕಿಯಾಗಿ ನಮಗೆ ಅಲ್ಲಿ ಹೊರಗಡೆಯಿಂದ ನೋಡಿದಾಗ ಗೊತ್ತಾಗಲ್ಲ. ಆದರೆ ವೇದಿಕೆ ಮೇಲೆ ಬಂದು ಕೂತಾಗ ನನಗೆ ನೆನಪಾಯಿತು, ಸುಬ್ಬಣ್ಣ ಅವ್ರ ಜೊತೆ ಖಂಡಿತ ಇಲ್ಲಿ ಬಂದು ಎಷ್ಟೋ ವರ್ಷಗಳ ಮುಂಚೆ ಹಾಡಿದ್ದೀನಿ ನಾನು. ಆ ನೆನಪಾಯಿತು. ಕನ್ನಡ ನಾಡು ನುಡಿಯನ್ನು ಕಟ್ಟುವ ಸಲುವಾಗಿ ಪ್ರಾರಂಭಗೊಂಡಂತಹ ಕರ್ನಾಟಕ ಸಂಘ ಮಾಸ್ತಿಯವರಿಂದ, ಬೇಂದ್ರೆಯವರಿಂದ ಪ್ರೇರೇಪಿತಗೊಂಡು ನಂತರ ಸನ್ಮಾನ್ಯ ರಾಷ್ಟ್ರಕವಿ ಶ್ರೀ ಕುವೆಂಪುರವರಿಂದ ಉದ್ಘಾಟನೆಗೊಂಡಂತಹ ಈ ಸ್ಥಳದಲ್ಲಿ ಕವಿ ಸಾಲುಗಳನ್ನು ಒಲಿಯುವಂಥ ಒಂದು ಗಾಯಕಿಯಾಗಿ ಬಂದು ನಿಂತು ಮಾತನಾಡ್ತಾ ಇರೋದು, ನಿಮ್ಮೊಂದಿಗೆ ಇರೋದು ಬಹಳ ಸಂತೋಷ ಕೊಡ್ತಾ ಇದೆ. ಹಾಗೆ ಶಿವಮೊಗ್ಗಕ್ಕೆ, ಮಲೆನಾಡಿಗೆ ನಾನು ಹೊಸಬಳಲ್ಲ. ನನಗೂ ಮಲೆನಾಡಿಗೂ ಬಹಳ ಹಳೆಯ ನಂಟು. 23 ವರ್ಷಗಳಾಯಿತು ನಾನು ಈ ಸುಗಮ ಸಂಗೀತ ಕ್ಷೇತ್ರಕ್ಕೆ ಬಂದು ಸುಮಾರು 1 ವರ್ಷದಿಂದಲೇ ಇರಬಹುದು. ಕೃಷ್ಣ ಉಡುಪರು, ಕೀಬೋರ್ಡ್ ವಾದಕರು, ನಾಗಭೂಷಣ್ ಉಡುಪರು ಅವರು ನನ್ನನ್ನು ಗುರುತಿಸಿ ಸನ್ಮಾನ್ಯ ಶ್ರೀ ಸುಬ್ಬಣ್ಣನವರಿಗೆ ನನ್ನ ಪರಿಚಯವನ್ನು ಮಾಡಿಕೊಟ್ಟು, ಅಂದಿನಿಂದ ಪ್ರಾರಂಭವಾದಂಥ ನಮ್ಮ ಈ ಒಂದು ಬಾಂಧವ್ಯ. ಮೊದಲನೇ ಸತಿ ನಾನು ನೋಡಿದಾಗಲೇ ಸುಬ್ಬಣ್ಣ ಅವ್ರು ಹೇಳಿದ್ರು, ಈ ಸರ್ರು ಅಂಕಲ್ಲು ಅದೆಲ್ಲ ನಡೆಯಲ್ಲ, ಮಾಮ ಅನ್ಬೇಕು, ಸುಬ್ಬಣ್ಣ ಮಾಮ ಅನ್ಬೇಕು ಅಂತ. ಸೊ ಸುಬ್ಬಣ್ಣ ಮಾಮ ಅಂತಿದ್ದೆ ಅವರನ್ನು, ಅವರು ಪುಟ್ಟಿ ಅಂತಿದ್ರು. ಸೊ ಈ ಥರ ನಮ್ಮ ಬಾಂಧವ್ಯ ಇತ್ತು. ಸುಮಾರು 5ರಿಂದ 6 ವರ್ಷ ಸತತವಾಗಿ ಅವರ ಜೊತೆಗೆ ಬಹಳಷ್ಟು ವೇದಿಕೆಗಳಲ್ಲಿ ಕರ್ನಾಟಕದಾದ್ಯಂತ, ರಾಷ್ಟ್ರದಾದ್ಯಂತ ಹಾಡಿರುವಂಥ ಒಂದು ಸಂತೋಷ ನನಗಿದೆ, ತೃಪ್ತಿ ನನಗಿದೆ. ಯಾಕೆಂದರೆ ರಾಜು ಅನಂತ ಸ್ವಾಮಿಯವರ ಶಿಷ್ಯೆ ನಾನು. ಮೈಸೂರು ಅನಂತ ಸ್ವಾಮಿಯವರ ಪರಂಪರೆಯನ್ನು ಅವರ ಮಗನಾದ ರಾಜು ಸರಿಂದ ಕಲ್ತ್ಕೊಂಡು ಬಂದಂಥವಳು. ಹಾಗೆ ಡಾಕ್ಟರ್ ಸಿ ಅಶ್ವಥ್ ಅವರೊಂದಿಗೆ ಹಾಡಿ ವೇದಿಕೆಯಲ್ಲೇ, ಪರ್ಫಾರ್ಮೆನ್ಸಲ್ಲೇ ಪಾಠವನ್ನು ಕಲ್ತಂಥವಳು ನನ್ನೊಂದಿಗಿದ್ದಂತಹ ಎಲ್ಲ ಗಾಯಕಿಯರು ಕೂಡ. ಆದರೆ ನನ್ನಲ್ಲಿನ ಹಾಡು ಹಕ್ಕಿಗೆ ಸ್ವಚ್ಛಂದವಾಗಿ ಹಾರಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥವರು ಸನ್ಮಾನ್ಯ ಶ್ರೀ ಸುಬ್ಬಣ್ಣ ಮಾಮ ಅವರು. ಯಾಕೆಂದರೆ ನಾನು ರಾಜು ಸರ್ ಹತ್ರ ಕಲಿತಿದ್ದಂಥ ಭಾವಗೀತೆಗಳಿರಬಹುದು, ಅಶ್ವಥ್ ಅವ್ರಿಗೋಗಿ ಅವರ ಕಾರ್ಯಕ್ರಮದಲ್ಲಿ ಹಾಡಲಿಕ್ಕಾಗಿ ಕಲಿತಿರುವಂಥ ಗೀತೆ ಇರ್ಬೋದು, ಕಲಿತು ಅದನ್ನು ನಾನು ಸುಬ್ಬಣ್ಣ ಮಾಮ ಅವ್ರಿಗೆ ಅವಾಗ ಅವರೇ ರೇಗಿಸೋರು. 30 ದಿನ, ತಿಂಗಳಿಗೆ 30 ದಿನ ಇದ್ದರೆ 30 ದಿನದಲ್ಲಿ 40 ಪ್ರೋಗ್ರಾಮ್ ಇದೆ ಪುಟ್ಟಿ ಅಂತ, ಅಷ್ಟು ಬ್ಯುಸಿ ಇರ್ತಾಯಿದ್ರು ಅವರು. ಸೊ ದಿನಕ್ಕೊಂದು ಕಾರ್ಯಕ್ರಮ, ದಿನಕ್ಕೆ 2 ಕಾರ್ಯಕ್ರಮ, ಹೀಗೆ ಅವರೊಂದಿಗೆ ಆಗ ಬಹಳ ಭಾವಗೀತೆಗಳಿಗೆ ಬಹಳಷ್ಟು ಶ್ರೋತೃವರ್ಗ ಇದ್ದಂಥ ಕಾಲ ಅದು. ಅವರೊಂದಿಗೆ ಎಲ್ಲ ಕಡೆ ಹಾಡ್ತಾ ಇರಬೇಕಾದ್ರೆ ಎಲ್ಲ ಒಂದು ಭಾವಗೀತೆಗಳನ್ನು ಅವರ ವೇದಿಕೆಯಲ್ಲಿ ಹಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಹೇಗೆ ಹಾಡ್ಬೋದು ಅಂತ ತಿಳ್ಕೊಳ್ಳುವಂಥ ಒಂದು ಸ್ವಾತಂತ್ರ್ಯವನ್ನು ನನಗೆ ಕೊಟ್ಟಂಥವರು ಸುಬ್ಬಣ್ಣ ಮಾಮ ಅವರಿಗೆ. ಅವರು ನನಗೆ ಪ್ರಾತಸ್ಮರಣೀಯರು, ಸದಾ ಚಿರಋಣಿ ನಾನು ಅವರಿಗೆ. ಅವರ ವಿಟ್ಟಿರಬಹುದು, ಅವರು ತಮಾಷೆ ಮಾಡ್ತಿದ್ದಿರಬಹುದು, ಅವರು ಎಷ್ಟರ ಮಟ್ಟಿಗೆ ಸಾಹಿತ್ಯ, ಕವನ ಅನ್ನೋದ್ರ ಬಗ್ಗೆ ಪ್ರಾಮುಖ್ಯತೆ ಕೊಡ್ತಾಯಿದ್ರು ಅಂತಂದರೆ, ಎಷ್ಟೋ ಬಾರಿ ಗಾಯಕರಾಗಿ ನಮಗೆ ಗಂಟಲು ಸರಿ ಇರಲ್ಲ. ಆದರೆ ಅವ್ರು ಹೇಳೋರು, ಅಯ್ಯೋ ಸಂಗೀತ ಬಿಡಮ್ಮ, ಪದ ಸರಿಯಾಗಿ ಒದ್ರದೆ ತಾನೇ ನಾನು ಅನ್ನೋರು. ಪದ ಒದರ್ಬಿಟ್ರೆ ಸಾಕು, ಸಾಹಿತ್ಯ ಕರೆಕ್ಟಾಗಿ ಕೇಳಿಸ್ತಾ ಇತ್ತಾ ಅಂತ. ಅಷ್ಟು ಸಾಹಿತ್ಯಕ್ಕೆ, ಕವನಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಂಥವರು. ನಾ ಹಾಡಬೇಕಾದ್ರೆ ಇದು ಸರಿಯಲ್ಲ, ಇದು ತಪ್ಪು ಅಂತ ಆಡಿಯನ್ಸ್ ಮುಂದೆ ಮೈಕಲ್ಲೇ ಹೇಳಿ ತಿದ್ದುತ್ತಾ ಇದ್ದಂಥವರು ಸುಬ್ಬಣ್ಣ ಮಾಮ. ಅವರು ಶುರು ಮಾಡಿದಂಥ ಈ ಒಂದು ಸುಗಮ ಸಂಗೀತವನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಶುರು ಮಾಡಿದಂಥ ಈ
ಒಂದು ಸ್ಪರ್ಧೆ ನಮ್ಮ ಈ ಯುವ ಗಾಯಕ ಗಾಯಕಿಯರಲ್ಲಿ ಮತ್ತಷ್ಟು ನಮ್ಮ ಈ ಭಾವಸಂಗೀತದ ಬಗ್ಗೆ ಒಂದು ಹೆಮ್ಮೆಯನ್ನು, ಈ ಪರಂಪರೆಯ ಬಗ್ಗೆ ಒಂದು ನಂಬಿಕೆಯನ್ನು ಮೂಡಿಸಿ ಇದು ಮತ್ತಷ್ಟು ಬೆಳೆಯುವಂತಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಹಾಗೆ ವಿನಯ್ ಅವರು ಹೇಳಿದ್ರು ಮಾತನಾಡಬೇಕು ನಿಮ್ಮ ಸುಗಮ ಸಂಗೀತದ ಒಲವಿನ ಬಗ್ಗೆ. ಹಾಗೆ ಅನಂತ ಸ್ವಾಮಿ, ಅಶ್ವಥ್ ಹಾಗೂ ಸುಬ್ಬಣ್ಣ ಅವರ ಪರಂಪರೆ ಬಗ್ಗೆ ಅಂತ. ಸುಬ್ಬಣ್ಣ ಅವ್ರ ಬಗ್ಗೆ ಹೇಳಿದೆ ನಾನು. ಆದರೆ ಒಲವು ಅಂದರೆ ಅದೇ, ಈ ಒಂದು 23 ವರ್ಷಗಳ ವಿದ್ಯಾರ್ಥಿ, ಈ ಒಂದು ಕ್ಷೇತ್ರದಲ್ಲಿನ ವಿದ್ಯಾರ್ಥಿಯಾಗಿ ಬೆಳೆದು ಬರ್ತಾ ಇರೋ ನನಗೆ ಸುಬ್ಬಣ್ಣನಂಥ ಹಿರಿಯರು ಕೊಟ್ಟಂತಹ ಮಾರ್ಗದರ್ಶನ ಇರಬಹುದು, ವೇದಿಕೆಗಳಿರಬಹುದು, ನಿಮ್ಮಂಥ ಸಹೃದಯ ಕಲಾಸಕ್ತರು ಕೊಟ್ಟಂಥ ಪ್ರೀತಿ ಇರ್ಬೋದು, ಇದೇ ಒಲವು. ಆದರೆ ಈ ಮಕ್ಕಳಿಗೆ ನಾನು ಒಂದೆರಡು ಟಿಪ್ಸ್ ಹೇಳಿ ಅಂತ ಕೂಡ ಹೇಳಿದ್ರು. ಅದು ಖಂಡಿತವಾಗಿ ಒಂದು 4 ಮಾತು ಹೇಳಬೇಕು ಅಂತ ಬಹಳ ಆಸಕ್ತಿ ಇದೆ. ಯಾಕೆಂದರೆ ಈಗ ಒಂದು ಏನು ಆತಂಕದ ವಿಷಯ ಏನು ಅಂತಂದರೆ, ಕನ್ನಡ ಗೀತೆಗಳು ಹಾಡಿ ಅಂತಂದರೆ ಯಾವುದೋ ಒಂದು ಸಿನಿಮಾ ಗೀತೆ ಹಾಡ್ತಾರೆ. ತಪ್ಪು ಅಂತಲ್ಲ, ಕಲಾವಿದರಾಗಿ ನಾವು ಎಲ್ಲವನ್ನ ಸ್ವೀಕರಿಸಬೇಕು, ಹೌದು. ಆದರೆ ಮೊದಲು ನಮ್ಮ ಕವಿಗಳು, ನಮ್ಮ ಕನ್ನಡ, ನಮ್ಮ ಪರಂಪರೆ, ನಮ್ಮ ಸುಗಮ ಸಂಗೀತ, ಇದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ತಾಯಿಯಾದವಳು ಮೊದಲು, ನಂತರ ಪಕ್ಕದ ಮನೆ ಆಂಟಿ. ಸೊ ನಮ್ಮ ಸಂಗೀತ ನಮ್ಮದು ಅನ್ನೋದನ್ನು ಈಗಿನ ಮಕ್ಕಳು ಹೆಚ್ಚು ಅದಕ್ಕೆ ಗಮನ ಕೊಡಬೇಕು ಅಂತ ಮಕ್ಕಳಿಗೆ ಮಾತ್ರ ಅಲ್ಲ, ಪೋಷಕರಲ್ಲಿ ಕೂಡ ನನ್ನ ಒಂದು ಸವಿನಯ ಪ್ರಾರ್ಥನೆ. ಅದಕ್ಕೆ ಮೊದಲನೇದಾಗಿ ಈ ಶಾಸ್ತ್ರೀಯ ಸಂಗೀತದ ಬುನಾದಿ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ. ಶಾಸ್ತ್ರೀಯ ಸಂಗೀತ ನೀವು ಕಲಿತ್ರೆ, ಆಗಲೇ ಹೇಳ್ದಂಗೆ ಕನ್ನಡ ಭಾಷೆ ಇರಬಹುದು, ಶಾಸ್ತ್ರೀಯ ಸಂಗೀತ ಇರಬಹುದು, ತಾಯಿ ಇದ್ದ ಹಾಗೆ ಆ ಒಂದು ಬುನಾದಿಯ ಮೇಲೆ ಕಟ್ಟದಂತಹ ಸದೃಢವಾದ ಕಟ್ಟಡ ಮಾತ್ರ ನಿಲ್ಲೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅದು ಯಾವ ಸಮಯದಲ್ಲಾದರೂ ಬೀಳಬಹುದು. ಹೀಗಾಗಿ ನಮ್ಮ ಹಿರಿಯರು, ಈ ಕ್ಷೇತ್ರದಲ್ಲಿ ಬಂದಂಥ ಹಿರಿಯರು ತಗೊಂಡ್ರು ಅಂತೆ, ಗರ್ತಿಗೆರೆ ರಾಘಣ್ಣ ಅವರಿರಬಹುದು, ಶಿವಮೊಗ್ಗ ಸುಬ್ಬಣ್ಣ ಇರಬಹುದು, ಎಚ್ ಕೆ ನಾರಾಯಣ್ ಅವರಿರಬಹುದು, ಪದ್ಮಚರಣ್ ಅವರಿರಬಹುದು, HR ಲೀಲಾವತಿಯವರು, ಮೈಸೂರು ಅನಂತಸ್ವಾಮಿಯವರು, ಸಿ ಅಶ್ವಥ್ ಅವರು, ಎಲ್ಲರೂ ಶಾಸ್ತ್ರೀಯ ಸಂಗೀತವನ್ನು ಅಧ್ಯಯನ ಮಾಡಿಯೇ ಈ ಕ್ಷೇತ್ರಕ್ಕೆ ಬಂದು ಕಾವ್ಯವನ್ನು ಅಭ್ಯಾಸ ಮಾಡಿ, ಕಾವ್ಯವನ್ನು ತಿಳಿದುಕೊಂಡು ಅದಕ್ಕೆ ಸ್ವರ ಸಂಯೋಜನೆಯನ್ನು ಮಾಡಿದಂಥವ್ರು. ರಾಗ ಸಂಯೋಜನೆ ಬೇರೆ, ಸ್ವರ ಸಂಯೋಜನೆ ಬೇರೆ. ರಾಗಗಳಲ್ಲಿ ನಾವು ದೇವರ ನಾಮಗಳನ್ನು ಕೂಡ ಕೇಳ್ತೀವಿ. ಆದರೆ ಸುಗಮ ಸಂಗೀತದ ವೈಶಿಷ್ಟ್ಯ ಏನು ಅಂತಂದರೆ, ಅದಕ್ಕಿರುವಂಥದ್ದು ಹೆಚ್ಚಾಗಿ ಸ್ವರ ಸಂಯೋಜನೆಗಳು. ಇಂಥದ್ದೇ ಚೌಕಟ್ಟು, ಇಂಥದ್ದೇ ರಾಗದ ಚೌಕಟ್ಟು ಅಂತ ಇಲ್ಲದೆ ಅನ್ಯ ಸ್ವರಗಳು, ಆ ಸಾಹಿತ್ಯಕ್ಕನುಗುಣವಾಗಿ, ಆ ಭಾವಕ್ಕನುಗುಣವಾಗಿ ಅನ್ಯ ಸ್ವರಗಳನ್ನು ಪೋಣಿಸುವ ಒಂದು ವಿಶಿಷ್ಟ ರೀತಿಯೇ ಸುಗಮ ಸಂಗೀತ. ಇಂತಹ ಸ್ವರ ಸಂಯೋಜನೆಗಳನ್ನು ಅರ್ಥೈಸಿಕೊಂಡು ನೀವು ಹಾಡೋದ್ರಿಂದ ಅದಕ್ಕೆ ಮತ್ತಷ್ಟು ಮೆರುಗನ್ನು ನೀಡಬಹುದು ಅಂತ ನಂಗೆ ಅನ್ನಿಸ್ತು. ಈಗಾಗಲೇ ಒಂದು 4 ಮಕ್ಕಳು ಹಾಡಿದ್ರು, ತುಂಬ ಅದ್ಭುತವಾಗಿದೆ, ಕಂಠ ತುಂಬ ಚೆನ್ನಾಗಿ ಹಾಡಿದ್ರು, ಸಾಹಿತ್ಯ ಸ್ಪಷ್ಟವಾಗಿತ್ತು, ಉಚ್ಚಾರಣೆ ಎಲ್ಲ ಸರಿ ಇತ್ತು. ಆದರೆ ಶ್ರುತಿ, ನೀವು ಹಾಡಬೇಕಾದ್ರೆ ಒಂದು ಆಧಾರ ಇರಲಿ, ಒಂದು ಶ್ರುತಿ ಹೋಗ್ತಾ ಇರಲಿ. ಯಾವ ಶ್ರುತಿಲಿ ಹಾಡ್ತಾ ಇದ್ದೀರಾ, ಯಾವ ಶ್ರುತಿಲಿ ಮುಗಿಸ್ತಾ ಇದ್ದೀರಾ ಅನ್ನೋ ಅರಿವು ನಿಮಗೂ ಅದು ಕೊಡುವಂಥ ಒಂದು ನಾದ ಇದೆಯಲ್ಲ, ಅದರಲ್ಲಿ ನಿಮ್ಮನ್ನು ನೀವು ತಲ್ಲೀನವಾಗಿಸ್ಕೊಂಡು ಹಾಡಿದ್ರೆ ಆ ಸಾಹಿತ್ಯಕ್ಕೂ ಅಷ್ಟೇ ಒಂದು ಸ್ಫುಟತೆ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಸಾಹಿತ್ಯ ಈಗ ಸಂಯೋಜನೆಯನ್ನು ಹೇಗೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದರ ಅರಿವು ಕೂಡ ಇರೋದು ಕೇಳುಗರಾಗಿ, ವಿದ್ಯಾರ್ಥಿಗಳಾಗಿ ನಮಗೆಲ್ಲ ಮುಖ್ಯ ಅಂತ ನನ್ನ ಅನಿಸಿಕೆ. ಯಾಕೆ ಈ ಥರ ಮಾಡಿರಬಹುದು? ನನ್ನ ಇನಿಯನ ನೆಲೆಯ ಬಲ್ಲೆಯೇನೇ, ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ, ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು. ಇಲ್ಲಿ ಬೆಳದಿಂಗಳಿಳಿದಂತೆ, ನನ್ನೆದೆಯ ಕಡಲೇಕೆ, ದೀರ್ಘ, ಅದನ್ನು ಎಷ್ಟು ಸುಂದರವಾಗಿ ಪ್ರಯೋಗ ಮಾಡಿದ್ದಾರೆ, ಅಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ನನ್ನೆದೆಯ ಕಡಲೇಕೆ ಅಂತ ಹಾಡಿದರೆ ಅದರಲ್ಲಿ ಬ್ಯೂಟಿ ಇರ್ತಾ ಇರಲಿಲ್ಲ. ಕಡಲೇಕೆ ಅನ್ನೋ ಪ್ರಶ್ನೆ ಅಲ್ಲಿ ಬರುತ್ತೆ. ಬೀಗುತ್ತಿಹುದು ಸೂಜಿಗಲ್ಲಾಗಿರುವೆ, ಸೆಳೆದು ನಿನ್ನಯ ಕಡೆಗೆ. ಅಭಿನಯ ಅದು ಕೂಡ ಮುಖ್ಯ ಹಾಡಬೇಕಾದ್ರೆ, ಮುಖದಲ್ಲಿ ಅಲ್ಲ, ಹಾವಭಾವದಲ್ಲ, ನಿಮ್ಮ ಕಂಠದಲ್ಲಿ. ಇವೆಲ್ಲವನ್ನು ನೀವು ಗಮನಿಸ್ಕೊಂಡು ಹಾಡೋದ್ರಿಂದ ಇನ್ನಷ್ಟು
ಈ ಹಾಡನ್ನು ಹಾಡೋದು ಬೇರೆ, ಅದನ್ನು ಪರ್ಫಾರ್ಮ್ ಮಾಡೋದು ಬೇರೆ. ಇವಾಗಿನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಕೈಕಾಲು ಅಲ್ಲಾಡಿಸ್ಕೊಂಡು ಪರ್ಫಾರ್ಮ್ ಮಾಡೋದಲ್ಲ. ನಿಮ್ಮ ಧ್ವನಿಯಲ್ಲಿ ಇರಬೇಕಾಗಿರೋಂಥ ಭಾವ, ಅದನ್ನು ನೀವು ಗಮನಿಸಿ ಹಾಡೋದ್ರಿಂದ. ಮತ್ತು ಈ ಫೇಮ್ ಅನ್ನೋದರ ಹಿಂದೆ ಹೋಗಲೇಬಾರ್ದು. ನಮ್ಮ ಶ್ರದ್ಧೆ ಏನಿದೆ ನಮ್ಮ ಸಂಗೀತಕ್ಕೆ ಅದು ಇರಬೇಕು. ನಮ್ಮ ಕೆಲಸ ನಾವು ಮಾಡಬೇಕು, ಫಲಾಪೇಕ್ಷೆಯನ್ನು ಪಡಿಬಾರ್ದು. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆಯೇ ನೀವು ಮಾಡಬೇಕಾಗಿರೋದೇನು, ದೊಡ್ಡವ್ರು ಯಾರೋ ಒಬ್ಬರು ಹೇಳಿದ ಮಾತು ನೆನಪಿದೆ, 4 ಜನರು ಮುಂದೆ ಮೆರಿಬೇಕು ಅಂದರೆ ಕೋಣೆಯಲ್ಲಿ ಒಬ್ಬರೇ ಕೊಳಿಬೇಕು ಅಂತ. ಇದು ಮೆರೆಯೋದು ಅಂತಂದರೆ ಇದರಲ್ಲ, ಹೆಸರಿನಲ್ಲಿ, ಖ್ಯಾತಿಯಲ್ಲಿ, ಅದರಲ್ಲ, ವಿದ್ಯೆಯಲ್ಲಿ, ಜ್ಞಾನದಲ್ಲಿ ಮೆರಿಬೇಕು ಅಂತಂದರೆ ಒಬ್ಬರೇ ಕೋಣೆಯಲ್ಲಿ ಕೊಳಿಬೇಕಂತೆ. ಆ ಕೊಳ್ತಿರೋದು ಯಾರಿಗೂ ಗೊತ್ತಾಗಲ್ಲ, ಅದು ನಿಮ್ಮದೇ, ಅದು ನಿಮ್ಮ ಹಣೆ ಬರಹ. ಅದನ್ನು ನೀವು ಮಾಡಬೇಕು. ನಂತರ ಅದು ಯೂನಿವರ್ಸ್ಗೆ ಬಿಟ್ಟಿದ್ದು, ಜಗತ್ತಿಗೆ ಬಿಟ್ಟಿದ್ದು. ಅದರ ಫಲಾಪೇಕ್ಷೆ ನಿಮಗೆ ಬೇಡ, ನಿಮ್ಮದಾದರೆ ಅದು ನಿಮಗೆ ಸಿಗುತ್ತೆ. ಈ ರಿಯಾಲಿಟಿ ಶೋಗಳಲ್ಲಿ ಆಗೋದೇನು ಅಂದರೆ, ನಾನು ಕೂಡ ಮೆಂಟರ್ ಆಗಿದ್ದೆ ಒಂದು ಕಾಲದಲ್ಲಿ, ಆದರೆ ಹೊರಬಂದೆ. ಎಥಿಕಲಿ ನನಗದು ಹೊಡಿತಾ ಇತ್ತು ಅನ್ನೋ ಕಾರಣಕ್ಕೆ ಅಲ್ಲಿ ಆಗೋದೇ ಇದೆ. ಈ ಒಂದು ಫೇಮ್ನ ಹಿಂದೆ ನಾವು ಹೋಗ್ತೀವಿ, ಅದು ಕ್ಷಣಿಕ ಅಂತ ನಾವು ತಿಳ್ಕೊಳ್ಳಲ್ಲ. ಸಕ್ಸಸ್ ಈಸಿಯಾಗಿ ಸಿಗುತ್ತಲ್ಲ, ಅದು ಸಿಗಲ್ಲ. ಹೆಚ್ಚಾಗಿ ಸಿಕ್ಕರೆ ಅದು ಉಳಿಯಲ್ಲ. ಹೀಗಾಗಿ ಪ್ರತಿಭೆ ಇಲ್ಲದ್ದು, ಕೃಷಿ ಇಲ್ಲದ್ದು ಹೆಚ್ಚಿನ ಸಮಯ ಉಳಿಯೋಲ್ಲ. ಫೇಮೇ ಆಗಲಿ ಏನೇ ಆಗಲಿ ಅನ್ನೋದನ್ನು ಮಕ್ಕಳು, ಪೋಷಕರು ಅರಿತ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಮಾತಾಡ್ತಾ ಹೋದರೆ ಸಂಗೀತ ಶಾಲೆಯನ್ನು ನಡೆಸ್ತಾ ಇರೋಳು ಬೇರೆ, ಈ ವಿಷಯವಾಗಿ ಹೇಳ್ತಾನೆ ಇರ್ತೀನಿ, ಕೊರಿತಾ ಇದ್ದೀನಿ ಅಂತಾಗುತ್ತೆ. ಬೇಡ, ಹಾಡ್ತಾ ಹಾಡ್ತಾ ಹಾಡಿನ ಮಧ್ಯದಲ್ಲಿ ಏನು ಅನಿಸುತ್ತೋ ಒಂದಿಷ್ಟು ಹೇಳ್ತೀನಿ. ಆದರೆ ಇಂದು ಅತ್ಯಂತ ಖುಷಿ ಆಗ್ತಿದೆ ನನಗೆ. ಶಿವಮೊಗ್ಗ, ಮೈಸೂರು ಅಂದರೆ ನನಗೆ ವಿಶೇಷ ಪ್ರೀತಿ. ಯಾಕೆ ಅಂದರೆ ಇಲ್ಲಿನ ಕೇಳುಗರು, ಶ್ರೋತೃಗಳು ಏನಿರ್ತಾರೆ, ಅವರು ಬರೀ ಸದಭಿರುಚಿಯ ಕೇಳುಗರು ಮಾತ್ರ ಅಲ್ಲ, ತಿಳ್ಕೊಂಡಿರೋ ಅಂಥವ್ರು, ಕಲ್ತಿರೋ ಅಂಥವ್ರು, ಓದಿರೋ ಅಂಥವ್ರು, ಕೇಳಿರುವಂಥವ್ರಾಗಿರ್ತಾರೆ. ಹೀಗಾಗಿ ನಮಗೆ ಇಲ್ಲಿ ಹಾಡೋದಕ್ಕೆ ಒಂದು ವಿಶೇಷ ಉತ್ಸಾಹ ಇರುತ್ತೆ. ಸೊ ಹೀಗಾಗಿ ಬಹಳ ಉತ್ಸಾಹದಿಂದ ಬಂದಿದ್ದೀನಿ ನಿಮ್ಮೆಲ್ಲರನ್ನ ಭೇಟಿ ಮಾಡೋದಕ್ಕೆ, ಒಂದಷ್ಟು ಗೀತೆಗಳನ್ನು ನಿಮ್ಮ ಮುಂದೆ ಹಾಡೋದಕ್ಕೆ. ಇದಕ್ಕೆ ಕಾರಣಕರ್ತರಾದಂತಹ ಶ್ರೀಯುತ ವಿನಯ್ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಅಧ್ಯಕ್ಷರಿಗೆ, ಮೇಡಮ್ಗೆ, ಹಾಗೆ ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜಗೇರಿತ್ತ ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜಗೇರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು, ನೆಲದ ಅಂಚಿಗೆ ಮಂಜಿನ ಮುಸುಕು, ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜಗೇರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಹಾಂಗಿತ್ತ ಸೋಸ್ಯಾವ ಚಿಕ್ಕಿ ಹತ್ತಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜಗೇರಿತ್ತ, ಆಗ ಸಂಜೆಯಾಗಿ
ಬಯಕೆಯ ಹೆಣ್ಣು ಬೆಲ್ಲಗೆ ಬೊಗಸಿ ಕಣ್ಣಿನ ಬಯಕೆನ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನಿಗೆ ಸಾಗಿತ್ತ ಬೊಗಸಿ ಕಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನಿಗೆ ಸಾಗಿತ್ತ ಕಾವಿ ಬೆಕ್ಕಿನಾಗ ಭಾವಿ ಹಾದಿ ಕಾಲಾಗ ಸುಳಿತಿತ್ತ ಎರಗೆ ಹಿಂದ ಕುಳಿತಿತ್ತ ಮುಗಿಲ ಮಹರಿಗೆ ರಾಗರತಿಯ ನಂಜಗೇರಿತ್ತ ಆಗ ಸಂಜೆ ಆಗಿತ್ತ ಆಗ ಸಂಜೆ ಆಗಿತ್ತ ಬರತಿತ್ತ ತನ್ನ ಮೈಮನ ಮರಿತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜಗೇರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿನ ಮುಸುಕು ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆತ್ತಿತ್ತ ಗಾಳಿಗೆ ಮೇಲಕ್ಕೆತ್ತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜಗೇರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಸಂಜೆಯಾಗಿತ್ತ ಇದರಲ್ಲೇ ಮಧ್ಯಮ ಚಂದ್ರಕಾಂತ್ ಮಧ್ಯಮ ಸತ್ತಭೂತವನೆತ್ತಿ ಹದ್ದಿನಂದದಿ ತಂದು ನನ್ನ ಮನದಂಗಳಕ್ಕೆ ಹಾಕದಿರು ನೆನಪೆ ಭವ್ಯ ಭವಿತವ್ಯಕ್ಕೆ ಮೊಗಮಾಡಿ ನಿಂತಿರುವೆ ಬೆನ್ನಲ್ಲೇ ಇರಿಯದಿರು ಓ ಚೆನ್ನ ನೆನಪೆ ಅಂತ ಹೇಳ್ತಾರೆ KS ನಿಸಾರ್ ಅಹಮದ್ ಅವರು ಮೈಸೂರು ಅನಂತ ಸ್ವಾಮಿಯವರ ಸ್ವರ ಸಂಯೋಜನೆಯಲ್ಲಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸುಮ್ಮನೆ ಒಂದು ಟಿಪ್ಪಣಿ, ಇದು ಚಂದ್ರಕೌನ್ಸ್ ರಾಗಾಧಾರಿತವಾಗೇ ಇದೆ, ಎಲ್ಲೂ ಆಚೆ ಈಚೆ ಹೆಚ್ಚಾಗಿ ಹೋಗಿಲ್ಲ, ರಾಗ ಸಂಯೋಜನೆಯೇ ಇದು. ಆದರೆ ಪ್ರತಿ ಸಾಹಿತ್ಯದ ಪ್ರತಿ ಪದಕ್ಕೂ ಹೇಗೆ ಎಂಫಸಿಸ್ ಕೊಟ್ಟಿದ್ದಾರೆ ಅನಂತ ಸ್ವಾಮಿಯವರನ್ನ ಅನ್ನೋದನ್ನು ಗಮನಿಸಬೇಕು. ಎಲ್ಲ ಮರೆತಿರುವಾಗ ಮರೆತಿರುವಾಗ ಇಲ್ಲ ಸಲ್ಲದ ನೆವವ, ನೀವು ಇಲ್ಲ ಸಲ್ಲದ ನೆವವ ಒಂದೇ ಆಗ್ಬಿಡುತ್ತೆ. ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಮತ್ತೆ ಹಳೆಯ
ಕಲ್ಲಿನಂದದಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆಗೇಕೆ ರಾಡಿಗೊಳಿಸುವೆಯೇಕೆ ಮಧುರ ನೆನಪೇ ಮಧುರ ನೆನಪೇ ಮಧುರ ನೆನಪೇ ಮಧುರ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಕಲ್ಲಿನಂದದಿ ಬಿತ್ತು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆಗೇಕೆ ಮಧುರ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಓಡಿ ಬರದಿರು ಮತ್ತೆ ಹಳೆಯ ನೆನಪೇ. ಕಪ್ಪು ಕಣ್ಣಿನ ನೆಟ್ಟ ನೋಟದ ರೆಚ್ಚಣವನ್ನೇ ತೊಟ್ಟು ಬಾಣದ ಹಾಗೆ ಬಾರದಿರೋ ನೆನಪೇ. ಕಪ್ಪು ಕಣ್ಣಿನ ನೆಟ್ಟ ನೋಟದ ರೆಚ್ಚಣವನ್ನೇ ತೊಟ್ಟು ಬಾಣದ ಹಾಗೆ ಬಾರದಿರೋ ನೆನಪೇ. ಬಿರಿದ ತುಟಿಗಳ ತುಂಬು ನಗೆಯ ಕಾರಣವನ್ನೇ ಇರಿದು ಕೊಲ್ಲಲು ಬಳಿಗೆ ಸಾರದಿರೋ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಹದ್ದಿನಂದದಿ ತಂದು ನನ್ನ ಮನದಂಗಳಗೆ ಹಾಕದಿರೋ ನೆನಪೇ. ಸತ್ತಭೂತವನಿತ್ತಿ ಹದ್ದಿನಂದದಿ ತಂದು ನನ್ನ ಮನದಂಗಳಗೆ ಹಾಕದಿರೋ ನೆನಪೇ. ಭವ್ಯ ಭವಿತವ್ಯಕ್ಕೆ ಮೊಗ ಮಾಡಿ ನಿಂತಿರುವೆ ಬೆನ್ನಲ್ಲೇ ಗಿರಿಯದಿರೋ ಓ ಚೆನ್ನ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರೋ ಮತ್ತೆ ಹಳೆಯ ನೆನಪೇ. ಕಲ್ಲಿನಂದದಿ ಬಿತ್ತು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆಗೇಕೆ ಮಧುರ ನೆನಪೇ.
ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರೋ ಮತ್ತೆ ನೆನಪೇ 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 ಅನಂತ ಸ್ವಾಮಿಯವರ ಪರಂಪರೆಯಲ್ಲಿ ಅವರ ಶೈಲಿಯಲ್ಲಿ ಈ ಎಕ್ಸ್ಟೆಂಪೋ ಸಿಂಗಿಂಗ್ ಅನ್ನೋದು ಇರ್ತಾಯಿತ್ತು. ಇದರಲ್ಲೊಂದು ಎಕ್ಸಾಂಪಲ್ ನೋಡ್ಬೋದು. ಏನದು? ಇಲ್ಲ ಸಲ್ಲದ ದೇವವ ಹೂಡಿ ಬರದಿರು ಮತ್ತೆ ಒಂದು ಇಲ್ಲ ಸಲ್ಲದ ದೇವವ ಹೂಡಿ ಬರದಿರು ಮತ್ತೆ. ಸೊ ಅದನ್ನು ಎಕ್ಸ್ಟೆಂಪೋ ಹಾಡಿ ಕೊನೆಗೆ ಬಂದು ತಾಳಕ್ಕೆ ಸೇರ್ಕೊಳ್ಳೋದು, ಈ ಥರ ಒಂದಷ್ಟು ಎಕ್ಸ್ಪೆರಿಮೆಂಟನ್ನು ಮಾಡ್ತಾಯಿದ್ರು. ಸುಮತೀಂದ್ರ ನಾಡಿಗರ ಒಂದು ಕವನನ್ನು ಹಾಡಬೇಕು ಅನಿಸ್ತಾ ಇದೆ ಈ ಒಂದು ವಿಚಾರ ಹೇಳಿದಾಗ. ಡಿ ತಗೊಳ್ಳಿ. ಇದು ಅಷ್ಟೇ, ಇದು ಒಂದು ಒಳ್ಳೆಯ ತುಂಬ ಆರಾಮಾಗಿರುವಂಥ ಒಂದು ಕವನ. ವಿಶೇಷವಾದ ಘನವಾದ ಕವನ ಏನಲ್ಲ, ಸಂತೋಷಕ್ಕೆ ಹಾಡ್ಕೊಳ್ಳುವಂಥದ್ದು. ಇದರ ಹಿನ್ನೆಲೆ ಏನು ಅಂದರೆ, ಈ ಕವನ ರಾಜು ಸರ್ ಮುಂದೆ ಇತ್ತಂತೆ, ರಾಜು ಅನಂತ ಸ್ವಾಮಿಯವ್ರ ಮುಂದೆ. ಇದನ್ನು ಟ್ಯೂನ್ ಮಾಡು ಅಂತ ಸುನೀತಾ ಅವರೋ ಅನಿತಾ ಅವರೋ ಗೊತ್ತಿಲ್ಲ, ಅವರ ಅಕ್ಕನೋ ತಂಗಿನೋ ಇಬ್ಬರು ಹೇಳ್ತಾ ಇದ್ರಂತೆ, ಟ್ಯೂನ್ ಮಾಡು ಇದನ್ನು ರಾಜು, ಟ್ಯೂನ್ ಮಾಡಿಕೊಡು ಅಂತ. ಅವರು ಪೋಸ್ಟ್ಪೋನ್ ಮಾಡ್ತಾನೆ ಇದ್ರಂತೆ. ಕೊನೆಗೆ ಯಾವತ್ತೋ ಒಂದು ದಿವಸ ಅಣ್ಣ ತಂಗಿಗೋ ಅಕ್ಕ ತಮ್ಮಂಗೋ ಜಗಳ ಆಯಿತು. ಜಗಳ ಆಗಿ ಮಾತಾಡೋದು ಬಿಟ್ಟರು. ಅದನ್ನು ಆ ಮುನಿಸನ್ನು ಸರಿಪಡಿಸೋದಕ್ಕೆ ಇದನ್ನು ಅವ್ರ ಹತ್ರ ಬಂದು ಒಂದು ತುಂಟತನದಿಂದ ಹಾಡಿದ್ರು ಅಂತ ಒಂದು ಕಥೆ ಇದೆ. ಈ ಕಂಪೋಸಿಷನಲ್ಲಿ ನೋಡ್ಬೋದು ನೀವು, ಆ ತುಂಟತನ, ನಾಟಿನೆಸ್ ಎದ್ದು ಕಾಣುತ್ತೆ. ಹಾಗೆ ಎಕ್ಸ್ಟೆಂಪೋ ಅಂತ ಏನು ಹೇಳಿದ್ನು ತುಂಬ ಇದರಲ್ಲಿದೆ. ಈ ಶೈಲಿಯನ್ನು ಅನಂತ ಸ್ವಾಮಿ ಅವರಿಂದ ರಾಜು ಸರ್ ಕಲ್ತರು. ಇದೊಂದು ವಿಶೇಷವಾದ ಪದ ಉಪಯೋಗಿಸ್ಬೋದು, ಮಜಾ ಕೊಡುತ್ತೆ. ಇದು ಹಾಡಬೇಕಾದ್ರೂ ಕೇಳಬೇಕಾದ್ರೂ ಒಂದು ರೀತಿಯ ಆ ಥರ ಇದೆ. ಕೇಳಿ ನೋಡಿ. ತುಂಗೆ ದಡದಲ್ಲಿ ಹೊಂಗೆ ನೆರಳಲ್ಲಿ ಹರಟೆ ಹೊಡೆಯಬೇಕು, ಹರಟೆ ಹೊಡೆಯಬೇಕು. ತುಂಗೆ ದಡದಲ್ಲಿ ಹೊಂಗೆ ನೆರಳಲ್ಲಿ ಹರಟೆ ಹೊಡೆಯಬೇಕು, ಹರಟೆ ಹೊಡೆಯಬೇಕು. ಮಾತು ಸಾಕಾಗಿ ಮೌನ ಬೇಕಾಗಿ, ಮಾತು ಸಾಕಾಗಿ ಮೌನ ಬೇಕಾಗಿ. ನದಿಯ ನೋಡಬೇಕು, ನದಿಯ ನೋಡಬೇಕು. ತುಂಗೆ ದಡದಲ್ಲಿ ಹೊಂಗೆ ನೆರಳಲ್ಲಿ ಹರಟೆ ಹೊಡೆಯಬೇಕು, ಹರಟೆ ಹೊಡೆಯಬೇಕು.
ಹೊಡೆಯಬೇಕು, ಹರಟೆ ಹೊಡೆಯಬೇಕು. ಹರಟೆ ಹೊಡೆಯಬೇಕು, ಹರಟೆ ಹೊಡೆಯಬೇಕು. ಮಾತು ಸಾಕಾಗಿ ಮೌನ ಬೇಕಾಗಿ, ಮಾತು ಸಾಕಾಗಿ ಮೌನ ಬೇಕಾಗಿ. ನದಿಯ ನೋಡಬೇಕು, ನದಿಯ ನೋಡಬೇಕು. ಆ ಮಾತು ಸಾಕಾಗಿ ಮೌನ ಬೇಕಾಗಿ. ನದಿಯ ನೋಡಬೇಕು, ನದಿಯ ನೋಡಬೇಕು. ಮಲೆನಾಡಿನ ಕವಿ ಶ್ರೀ ಎಸ್ ವಿ ಪರಮೇಶ್ವರ ಭಟ್ಟರ ಒಂದು ಸುಪ್ರಸಿದ್ಧ ಕವನ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲೇ ದೀಪ ಹಚ್ಚ, ದೀಪ ಹಚ್ಚ, ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲೇ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲೇ ದೀಪ ಹಚ್ಚ. ನಲ್ಲ ನೀ ಬಂದಂದು ಕಣ್ಣಾರೆ ಕಂಡಂದು, ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ನಲ್ಲ ನೀ ಬಂದಂದು ಕಣ್ಣಾರೆ ಕಂಡಂದು, ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲೇ ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ, ഇരുളാಕೆ ಬಂದಳೋ ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತ
ಬೆಳಗುವಂತೆ ನನ್ನ ಮನದಂಗಳದಿ ದೀಪ ಹಚ್ಚ. ಪ್ರೀತಿಯ ಕರಿ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲೇ ದೀಪ ಹಚ್ಚ. ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ. ಹಳೆ ಬಾಳು ಸತ್ತಿತ್ತು, ಕೊಳೆ ಬಾಳು ಸುಟ್ಟಿತ್ತು, ಹೊಸ ಬಾಳು ಹುಟ್ಟಿತ್ತು ದೀಪ ಹಚ್ಚ. ಪ್ರೀತಿಯ ರತಿಗೆ ನೀ ಬೆಳಕಿನ ಆರತೆ, ಪ್ರೀತಿಯ ರತಿಗೆ ನೀ ಬೆಳಕಿನ ಆರತೆ, ಬೆಳಗ್ಗೆ ಕಲ್ಲಾರತಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲೇ ದೀಪ ಹಚ್ಚ. ವಿಶ್ವಮೋಹಿತ ಚರಣ ವಿಶ್ವಮೋಹಿತ ಚರಣ ವಿವಿಧ ವಿಶ್ವಾಭರಣ ಆನಂದದ ಕಿರಣ ದೀಪ ಹಚ್ಚ. ವಿಶ್ವಮೋಹಿತ ಚರಣ ವಿವಿಧ ವಿಶ್ವಾಭರಣ ಆನಂದದ ಕಿರಣ ದೀಪ ಹಚ್ಚ. ನೀನೆಂಬ ಜ್ಯೋತಿಯಲಿ ನಾನೆಂಬ ಪತಂಗ, ನೀನೆಂಬ ಜ್ಯೋತಿಯಲಿ ನಾನೆಂಬ ಪತಂಗ, ಸೋತವು ನೀ ಏಳಲೇ ದೀಪ ಹಚ್ಚ. ನನ್ನಂತರಂಗದಿ ನಂದದಿ ನಿಂದಿಪ, ನನ್ನಂತರಂಗದಿ ನಂದದಿ ನಿಂದಿಪ, ನಂದ ದೀಪವಾಗಿರಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲೇ ದೀಪ ಹಚ್ಚ. ನಲ್ಲ ನೀ ಬಂದಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ದೀಪ ಹಚ್ಚ, ದೀಪ ಹಚ್ಚ, ದೀಪ ಹಚ್ಚ, ದೀಪ ಹಚ್ಚ. ಕೀಬೋರ್ಡ್ ಕೇಳಿಸ್ತಾ ಇಲ್ಲ, ತಬಲಾ ಜಾಸ್ತಿ ಕೇಳಿಸ್ತಾ ಇದೆ. ಹಾಡಿದಾಗ ಕಮ್ಮಿ ಆಗ್ತದೆ. ಸಿಂಧು ಬೇರೆ ತಾಯಿ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರ ಒಂದು ರಚನೆ ಮಲೆನಾಡ ಕೋಗಿಲೆ, ಶ್ರೀ ಘರ್ತಿಕೆರೆ ರಾಘಣ್ಣನವರ ಸ್ವರ ಸಂಯೋಜನೆ.
ಸೂತ್ರವೊಂದು ಬಿಗಿಯಿತೆಮ್ಮ ಸಂಬಂಧದ ನೆಪದಲ್ಲಿ ತಾಯೇ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ತಾಯ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿಯಿತೆಮ್ಮ ಸಂಬಂಧದ ನೆಪದಲ್ಲಿ ತಾಯ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಬಿದ್ದುದು ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಬರಿದವು ತಾಯೇ ನಿನ್ನ ಮಡಿಲಲಿ ಕಣ್ಣದೇರ ಕ್ಷಣದಲ್ಲಿ
ಕಣ್ಣ ತೆರೆದ ಕ್ಷಣದಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ಕವನ, ಡಾಕ್ಟರ್ ಸಿ ಅಶ್ವಥ್ ಅವರ ಸಂಯೋಜನೆ. ಹೌದೇ 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 ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ಭವದ ಗೊನಿ ಕೊಯ್ದೆ ಮುಕ್ತಿಯ ಮನಿ, ಹೌದೇ ಭವದ ಗೊನಿ ಕೊಯ್ದೆ ಮುಕ್ತಿಯ ಮನಿಗೊಯ್ದೆ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ಭವದ ಗೊನಿ ಕೊಯ್ದೆ ಮುಕ್ತಿಯ ಮನಿ, ಹೌದೇ ಭವದ ಗೊನಿ ಕೊಯ್ದೆ ಮುಕ್ತಿಯ ಮನಿಗೊಯ್ದೆ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು. ಕರ್ಮದ ಬೇರ ಕಡಿದೆ, ಹಡೆದ ಕರ್ಮವನೆಲ್ಲ ಬಡಿದೆ, ಕರ್ಮದ ಬೇರ ಕಡಿದೆ, ಕರ್ಮದ ಬೇರ ಕಡಿದೆ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು. ಅಪ್ಪನ ಗುಡಿಗೊಯ್ದೆ, ಹೌದೇ ಸ್ವಾಮಿಗೆ ಹೊಚ್ಚೆ ನೇಯ್ದೆ, ಅಪ್ಪನ ಗುಡಿಗೊಯ್ದೆ, ಅಪ್ಪನ ಗುಡಿಗೆ ಒಯ್ದೆ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು,
ಹೌದೇ ನಮ್ಮವ್ವ ನೀನು. ಶಿಶುನಾಳಧೀಶನ ನೀ ಕಳೆದೆ ಪಾಪವಾ, ತಿಳಿದೆ ಶಿಶುನಾಳಧೀಶನ ನೀ ಕಳೆದೆ ಪಾಪವಾ, ನಿನ್ನ ಮನದ ಜ್ಞಾನ ಬೆಳೆದೆ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು, ಹೌದೇ ನಮ್ಮವ್ವ ನೀನು. ಹೌದೇ ಭವದ ಗೊನಿ ಕೊಯ್ದೆ ಮುಕ್ತಿಯ ಮನಿ, ಹೌದೇ ಭವದ ಗೊನಿ ಕೊಯ್ದೆ ಮುಕ್ತಿಯ ಮನಿ, ಕೊಯ್ದೆ ನಮ್ಮವ್ವ ನೀನು, ಹೌದೇ 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 ನಮ್ಮವ್ವ ನೀನು. ಶ್ರೀ ಎಮ್ ಎನ್ ವ್ಯಾಸರಾವರವರ ಒಂದು ಕವನ, ಡಾಕ್ಟರ್ ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆ. ನಾನಾಗಲೇ ಉದಾಹರಣೆ ಕೊಟ್ಟಂಥ ಗೀತೆ, ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತಿಹುದು ಅಂತ. ಕೆಲವೊಮ್ಮೆ ಕವನಕ್ಕೆ ಸ್ವರ ಸಂಯೋಜನೆಗೆ ಎಷ್ಟು ನಂಟಿರುತ್ತೆ ಅಂತಂದರೆ ಒಂದು ಬಿಟ್ಟರೆ ಇನ್ನೊಂದಿಲ್ಲ ಅನ್ನೋ ರೀತಿ ಎಷ್ಟೋ ಸಂಯೋಜನೆಗಳಿದೆ. ಅಂಥದ್ರಲ್ಲಿ ಈ ಸಂಯೋಜನೆ ಕೂಡ ಒಂದು ಅಂತ ನನ್ನ ಅಭಿಪ್ರಾಯ. ಅಷ್ಟು ಸೊಗಸಾಗಿ ಸಂಯೋಜನೆ ಮಾಡಿದ್ದಾರೆ ಅಶ್ವಥ್ ಸರ್. ಜೊತೆಗೆ ರತ್ನಮಾಲಾ ಅವರು ತುಂಬ ಸೊಗಸಾಗಿ ಹಾಡಿರುವಂಥ ಗೀತೆ. ಹಾಡ್ತಾ ಹಾಡ್ತಾ ಕೆಲವು ಗೀತೆಗಳು ಹೊಸ ಹೊಸ ರೂಪವನ್ನು ಪಡ್ಕೊಳ್ತವೆ, ಹೊಸ ಹೊಸ ಅರ್ಥವನ್ನು ಕೊಡುತ್ತೆ, ಹೊಸ ಹೊಸ ಅನುಭವ ಕೊಡುತ್ತೆ. ಅಂಥದ್ರಲ್ಲಿ ಕೇಳುಗರಿಗೆ, ಹಾಡುಗರಿಗೆ ಎಲ್ಲರಿಗೂ ಹೊಸ ಹೊಸ ಅನುಭವ ಕೊಡುವಂಥ ಒಂದು ರೊಮ್ಯಾಂಟಿಕ್ ಗೀತೆ, ಒಂದು ಶೃಂಗಾರ ಭಾವದ. ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು. ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು. ಸೋಜಿಗಲ್ಲಾಗಿರುವೆ ಸೆಳೆದು ನಿನ್ನಯ ಕಡೆಗೆ ಗರಿಗೆರೆ
ಹಸುಗಳು ಕಾಡುತ್ತಿಹುದು ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೆಗೆ ಬೀಗುತ್ತಿಹುದು. ಎದೆಗೆ ತಾಪದ ಉಸಿರು ತೀಡಿ ತರುತ್ತಿದೆ ಅಲರು ನಿನ್ನ ಹುಣ್ಣಿಮೆ ನಗೆಯೋ ಛೇಡಿಸಿ ಹೋದು. ಎದೆಗೆ ತಾಪದ ಉಸಿರು ತೀಡಿ ತರುತ್ತಿದೆ ಅಲರು ನಿನ್ನ ಹುಣ್ಣಿಮೆ ನಗೆಯೋ ಛೇಡಿಸಿ ಹೋದು. ಬಳಿಗೆ ಬಾರದೆ ನಿಂತೆ ಹೃದಯ ತುಂಬಿದೆ ಚಿಂತೆ. ಬಳಿಗೆ ಬಾರದೆ ನಿಂತೆ ಹೃದಯ ತುಂಬಿದೆ ಚಿಂತೆ. ಜೀವ ನಿನ್ನ ಸರಿಗೆ ಕಾಯುತ್ತಿಹುದು ನಿನ್ನ ಕಂಗಳ ಕೊಳದೆ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೆಗೆ ಬೇಗುತ್ತಿಹುದು. ನಾನೊಂದು ದಡದಲ್ಲಿ ನೀನೊಂದು ದಡದಲ್ಲಿ ನಾನೊಂದು ದಡದಲ್ಲಿ ನೀನೊಂದು ದಡದಲ್ಲಿ ನಡುವೆ ಮೈ ಚಾಚಿರುವ ವಿರಹದಳಲು ಯಾವ ದೋಣಿಯೋ ತೇಲಿ ಎಂದು ಬರುವುದು ಕಾಣಿ. ಯಾವ ದೋಣಿಯೋ ತೇಲಿ ಎಂದು ಬರುವುದು ಕಾಣಿ. ನೀನಿರುವ ಬಳಿಯಲ್ಲೇ ನನ್ನ ಬಿಡಲು ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೆಗೆ ಬೇಗುತ್ತಿಹುದು. ಸೋಜಿಗಲ್ಲಾಗಿರುವೆ ಸೆಳೆದು ನಿನ್ನಯ ಕಡೆಗೆ ಗರಿಗೆ ನರಿ ಕನಸುಗಳು ಕಾಡುತ್ತಿಹುದು ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೆಗೆ ಬೀಗುತ್ತಿಹುದು. ನನ್ನೆದೆಯ ಕಡಲೆಗೆ ಬೀಗುತ್ತಿಹುದು. ನನ್ನೆದೆಯ ಕಡಲೆಗೆ ಬೀಗುತ್ತಿಹುದು. ಮಾಡುವುದಾ? ಹೇಳ್ತೀನಿ. ಹಾಂ, ಖಂಡಿತ ಖಂಡಿತ. ಲಾಸ್ಟ್ ಸಾಂಗ್ ಅಲ್ಲ, ಲಾಸ್ಟ್ ಸಾಂಗ್. ಹಾಂ, ಲಾಸ್ಟಾ?
ಹಾಂ, ಕೊನೆಯ 2 ಗೀತೆಗಳು. ಇದು ನಮ್ಮ ಧ್ವನಿ ಸಾಂದ್ರಿಕೆ ಚಂದ್ರಸ್ಮಿತಾ ದಿಂದ ಆಯ್ದಂಥ 2 ಕವನಗಳನ್ನು ಆರಿಸ್ಕೊಂಡಿದ್ದೀನಿ. ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಸ್ವರ ಸಂಯೋಜನೆ. ಅವರ 70ನೇ ಹುಟ್ಟುಹಬ್ಬಕ್ಕೆ ಇದನ್ನು ನಾವು 10 ವರ್ಷಕ್ಕೆ ಮುಂಚೆ ರಿಲೀಸ್ ಮಾಡಿದ್ವಿ. ಇದರ ಸ್ವರ ಸಂಯೋಜನೆ ನನ್ನ ಪತಿ ಕೊಳಲು ವಾದಕ ಹಾಗೂ ಸಂಗೀತ ನಿರ್ದೇಶಕ ಶ್ರೀ ರಘುನಂದನ್ ರಾಮಕೃಷ್ಣ ಅವರದ್ದು. ವಿಶೇಷವಾಗಿ ಮನಸ್ಸಿಗೆ ಹತ್ತಿರವಾಗಿರುವಂಥ ಗೀತೆಗಳು. ಟ್ರ್ಯಾಕ್ನಲ್ಲಿ, ಒರಿಜಿನಲ್ ಸೌಂಡ್ ಟ್ರ್ಯಾಕಲ್ಲಿ ಮೈನಸ್ ಟ್ರ್ಯಾಕ್, ವಾಯ್ಸ್ ಮಾತ್ರ ಇರೋದಿಲ್ಲ. ನನ್ನ ವಾಯ್ಸನ್ನು ಅದ್ರ ಜೊತೆಗೆ ಹಾಡ್ತೀನಿ. ಕೊನೆಯ 2 ಗೀತೆಗಳು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ರಚನೆ. ಹಾಂ, ಓಕೆ, ಎಸ್. ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದಾ? ಏನಂತಿದೆ? Connected. ಮಾಡಿದ್ರೆ ವರ್ಕ್ ಆಗುತ್ತಲ್ಲ ಫ್ಲೈಟ್ ಮೋಡಲ್ಲಿ? ಹಾಂ, ಫ್ಲೈಟ್ ಮೋಡಲ್ಲೇ ಇದೆ, ಆನ್ ಮಾಡಿಕೊಂಡು. ಈ ಕವನದ ಸಾಲುಗಳು ಬಹಳ ಸಾಂತ್ವನ ಕೊಡುವಂಥದ್ದು. ಗುಡಿಸಲಂಥ ಗುಡಿಯಲುಂಟು ಸಾವಿರಾರು ಪ್ರಾರ್ಥನೆ, ಗರ್ಭಗುಡಿಯ ಕತ್ತಲಲ್ಲಿ ಉರಿವ ಬೆಳಕಿನಾತೆನೆ. ಗೊತ್ತು ನಮಗೆ ದೇವಮೂರ್ತಿ ಯಾರೋ ಕಡೆದ ಆಕೃತಿ, ಗೊತ್ತು ನಮಗೆ ದೇವಮೂರ್ತಿ ಯಾರೋ ಕಡೆದ ಆಕೃತಿ, ಅದರ ಸುತ್ತ ನಗುವ ಹೂವು ಹೊಳೆವ ಮಂಗಳಾರತಿ. ಕತ್ತಲಲ್ಲಿ ಕಣ್ಣ ಮುಚ್ಚಿ ಅಣ್ಣ ಏನ ನೋಡುವೆ, ಹಾಡಿನಲ್ಲಿ ಹೃದಯ ಉಂಟು ಹಾಡ ನಂಬಿ ಹಾಡುವೆ. ಗುಡಿಯ ತುಂಬ ಭಕ್ತವೃಂದ ಕಣ್ಣ ತುಂಬ ಕಂಬನಿ, ತಾಳು ಸಹಿಸು ಎನ್ನುತ್ತಿಹುದು ಯಾರೋ ನುಡಿದ ಪಿಸುದನಿ. ನೊಂದ ಮಂದಿ ಸೇರಲೊಂದು ಹೊಂಗೆ ನೆರಳು ಈ ಗುಡಿ, ಸಹನೆಯುಂಟು ಹರಕೆಯುಂಟು ಭಕ್ತರಿರುವ ಗುಡಿಯಲ್ಲಿ. ತುಂಬ ಸುಂದರವಾಗಿ ಬರೆದಿರುವಂಥ ಗೀತೆ. ಸಂಯೋಜನೆ ಕೇಳಿ ಹೇಗನ್ನಿಸ್ತು ಹೇಳಿ. ಗುಡಿಸಲಂಥ ಗುಡಿಯಲುಂಟು ಸಾವಿರಾರು ಪ್ರಾರ್ಥನೆ, ಗುಡಿಸಲಂಥ ಗುಡಿಯಲುಂಟು ಸಾವಿರಾರು ಪ್ರಾರ್ಥನೆ. ಗರ್ಭಗುಡಿಯ ಕತ್ತಲಲ್ಲಿ, ಗರ್ಭಗುಡಿಯ ಕತ್ತಲಲ್ಲಿ ಉರಿವ ಬೆಳಕಿನ ತೆನೆ, ಉರಿವ ಬೆಳಕಿನ ತೆನೆ. ಸಾವಿರಾರು ಪ್ರಾರ್ಥನೆ, ಗುಡಿಸಲಂಥ ಗುಡಿಯಲುಂಟು ಸಾವಿರಾರು ಪ್ರಾರ್ಥನೆ, ಸಾವಿರಾರು ಪ್ರಾರ್ಥನೆ.
ಗುಡಿಸಲಥ ಗುಡಿಯಲುಂಟು ಸಾವಿರಾರು ಪ್ರಾರ್ಥನೆ, ಸಾವಿರಾರು ಪ್ರಾರ್ಥನೆ. ಕತ್ತಲಲ್ಲಿ ಕಣ್ಣ ಮುಚ್ಚಿ ಅಂಡ ಏನ ನೋಡುವೆ, ಕತ್ತಲಲ್ಲಿ ಕಣ್ಣ ಮುಚ್ಚಿ ಅಂಡ ಏನ ನೋಡುವೆ, ಹಾಡಿನಲ್ಲಿ ಹೃದಯವುಂಟು ಹಾಡನಂಬಿ ಹಾಡುವೆ, ಹಾಡಿನಲ್ಲಿ ಹೃದಯವುಂಟು ಹಾಡನಂಬಿ ಹಾಡುವೆ, ಹಾಡನಂಬಿ ಹಾಡುವೆ, ಹಾಡನಂಬಿ ಹಾಡುವೆ. ಗುಡಿಸಲಥ ಗುಡಿಯಲುಂಟು ಸಾವಿರಾರು ಪ್ರಾರ್ಥನೆ, ಸಾವಿರಾರು ಪ್ರಾರ್ಥನೆ. ಗುಡಿಯ ತುಂಬ ಭಕ್ತವೃಂದ ಕಣ್ಣ ತುಂಬ ಕಂಬನಿ, ಗುಡಿಯ ತುಂಬ ಭಕ್ತವೃಂದ ಕಣ್ಣ ತುಂಬ ಕಂಬನಿ, ತಾಳು ಸಹಿಸು ತಾಳು ಸಹಿಸು ಎನ್ನುತ್ತಿಹುದು ಯಾರೋ ನುಡಿದ ಪಿಸುದನಿ, ಯಾರೋ ನುಡಿದ ಪಿಸುದನಿ. ನೊಂದ ಮದಿ ಸೇರಲೊಂದು ಹೊಂಗೆ ನೆರಳು ಈ ಗುಡಿ, ನೊಂದ ಮಂದಿ ಸೇರಲೊಂದು ಹೊಂಗೆ ನೆರಳು ಈ ಗುಡಿ, ಸಹನೆ ಉಂಟು ಹರಕೆಯುಂಟು ಭಕ್ತರಿರುವ ಗುಡಿಯಲಿ, ಸಹನೆಯುಂಟು ಹರಕೆಯುಂಟು ಭಕ್ತರಿರುವ ಗುಡಿಯಲಿ, ಭಕ್ತರಿರುವ ಗುಡಿಯಲಿ, ಹೊಂಗೆ ನೆರಳು ಈ ಗುಡಿ, ಹೊಂಗೆ ನೆರಳು ಈ ಗುಡಿ, ಹೊಂಗೆ ನೆರಳು ಈ ಗುಡಿ. ನಾವು 3 ಜನ ಮೊದಲನೇ ಬಾರಿ ವೇದಿಕೆ ಮೇಲೆ ಒಟ್ಟಿಗೆ ಕಾರ್ಯಕ್ರಮ ನೀಡ್ತಾ ಇರೋದು. ಇಷ್ಟು ಅದ್ಭುತ ವಾದ್ಯ ಕಲಾವಿದರ ವೃಂದವನ್ನು ಕಲ್ಪಿಸ್ಕೊಟ್ಟಂಥ ವಿನಯ್ ಅವರಿಗೆ ಮೊದಲು ಧನ್ಯವಾದ ಹೇಳಬೇಕು. ಹಾಗೆ ಈ 3 ಜನ ದಿಗ್ಗಜ ಕಲಾವಿದರಿಗೆ ನನ್ನ ಅನಂತಾನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸುಪ್ರಿಯಾ ಮೇಡಮ್ ಬೆಂಗಳೂರಿಂದ ಬರ್ತೀನಿ ಅಂದಾಗ ನಮಗೆ ಪಕ್ಕವಾದ್ಯದಲ್ಲಿ ನಮ್ಮ ಊರಿನ ಪ್ರತಿಭೆಗಳು ಹೇಳಿದ ತಕ್ಷಣ ಬಂದು ಜೊತೆಯಾಗಿ ಪ್ರೀತಿಯಿಂದ ನುಡಿಸಿ ಅಷ್ಟೊಳ್ಳೆ ಕಾರ್ಯಕ್ರಮ. ಈ ಕೊನೆಯ ಗೀತೆ ಕೇಳಿದ್ರಲ್ಲ, ಇದು ಸುಗಮ ಸಂಗೀತ ಇನ್ನೂ ಸಾಗಬೇಕಾದ ದಾರಿಯ ಪ್ರತೀಕ ಅಂತ ಅಂದ್ಕೊತೀನಿ. ಅಷ್ಟು ಹಳೆಯ ಹಾಡುಗಳ ಸರಮಾಲೆಯಲ್ಲಿ ಅದಕ್ಕೆ ಸರಿದೂಗುವಂತೆ ಹೊಸ ಹಾಡನ್ನು ಅಷ್ಟು ಸುಂದರವಾಗಿ
ಸುಪ್ರಿಯಾ ಅವರು ಪ್ರಸ್ತುತಪಡಿಸಿದ್ದಾರೆ. ಇದು ನಿಜವಾದ ಸುಗಮ ಸಂಗೀತ. ಇನ್ನು ಮುಂದೆ ಒಂದು ಒಳ್ಳೆಯ ಕಲಾವಿದೆ ಹೇಗೆ ಅದನ್ನು ಮುಂದೆ ತೊಗೊಂಡು ಹೋಗ್ತಾನೆ ಅನ್ನೋದಕ್ಕೆ ಉದಾಹರಣೆ ಆಗಲಿಲ್ಲತ್ತಿದ್ದು. ಜೊತೆಯಾಗಿ ಇವತ್ತು ತಬಲಾ ನುಡಿಸಿದಂಥ ರಾಘವೇಂದ್ರ ಪ್ರಭು ಅಣ್ಣ ಅವರಿಗೆ ಚೇತನ್ ಅವರು ಗೌರವ ಸಮರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೀಬೋರ್ಡ್ನಲ್ಲಿ ನವನೀತ್ ಅವರಿದ್ದಾರೆ. ಪರಶುರಾಮ್ ಸರ್ ದಯವಿಟ್ಟು ಹಾಗೆ ರಿದಮ್ ಪ್ಯಾಡಲ್ಲಿ ಧ್ರುವ ಸರ್ ಇದ್ದಾರೆ. ಅವರಿಗೆ ವಾಗೀಶಣ್ಣ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಒಂದು ಸುಂದರ ಭಾವಸಂಧ್ಯಾ ಅನ್ನೋ ಒಂದು ಶೀರ್ಷಿಕೆಗೆ ನಿಜವಾಗ್ಲೂ ಮೈ ಮರೆಯುವಂತೆ ಎಲ್ಲ ಹಳೆಯ ಗೀತೆಗಳು, ಹೊಸ ಗೀತೆಗಳು, ಆ ಒಂದು ಸುಂದರ ಭಾವಲೋಕಕ್ಕೆ ಕರೆದೊಯ್ದಂಥ ನಾಡಿನ ಖ್ಯಾತ ಗಾಯಕಿ, ಭರವಸೆಯ ಗಾಯಕಿ ಸುಪ್ರಿಯಾ ರಘುನಂದನ್ ಅವರಿಗೆ ಮತ್ತೊಮ್ಮೆ ಕರ್ನಾಟಕ ಸಂಘದ ವತಿಯಿಂದ ಧನ್ಯವಾದಗಳು. ಕೊನೆಯ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಆಗಮಿಸಿ ಕೂತು ಸಾವಧಾನವಾಗಿ ಕೇಳಿದ ತಮ್ಮೆಲ್ಲರಿಗೂ ನಾನು ವಂದಿಸ್ತೀನಿ. ನಮಸ್ಕಾರ. ಈಗ ಹಾಡಿದ ಗುಡಿಸಲಂಥ ಗುಡಿಯಲ್ಲುಂಟು ಹಾಡು ನಿಮಗೆ ಮತ್ತೊಮ್ಮೆ ಕೇಳಬೇಕು ಅಂತಿದ್ದರೆ ಗುಡಿಸಲಂಥ ಅಂತಲೂ ಟೈಪ್ ಮಾಡ್ಬೋದು, ಅಥವಾ ಸುಪ್ರಿಯಾ ರಘುನಂದನ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ಸಿಗುತ್ತೆ. ಸೊ ಇಂದು ಬಂದವರು ಮತ್ತೆ ಅದನ್ನು ಕೇಳಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿದರೆ ಅದರಲ್ಲಿ ಸಂತೋಷ ಆಗುತ್ತೆ ನನಗೆ. ಕೇಳಿ ನೋಡಿ. ಇದು ಮತ್ತೊಂದು ಚಂದ್ರಸ್ಮಿತದ ಮತ್ತೊಂದು ಗೀತೆ. ಈ ಗೀತೆ ನೀವು ಈ ಸಾಹಿತ್ಯ ನೀವೆಲ್ಲರೂ ಕೇಳಿರ್ತೀರ. ಇದು ಮೊದಲಿಗೆ ಸಂಯೋಜನೆಗೊಂಡದ್ದು ಚಂದ್ರಸ್ಮಿತ ಸಿ ಡಿಯಲ್ಲಿ. ನಂತರ ಅದು ಬೇರೆ ಒಂದು ಸಂಯೋಜನೆಯಲ್ಲಿ ತುಂಬ ಪ್ರಸಿದ್ಧಗೊಳ್ತು. ಅದು ಅದ್ಭುತವಾದ, ಇವಾಗ ಪ್ರಚಲಿತದಲ್ಲಿರುವಂಥ ಸಂಯೋಜನೆ ಕೂಡ ಬಹಳ ಅದ್ಭುತವಾಗಿದೆ. ಇದು ಕೂಡ ತುಂಬ ಸುಂದರ ಸಂಯೋಜನೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ. ಸೊ ಈಗ ಭಾವಗೀತೆಗಳು ನಾವು ಕವನಗಳು ನಾವು ಓದಿದಾಗ ಪ್ರತಿಯೊಮ್ಮೆ ನನಗನ್ಸೋದು ನಾವು ಆಗ ಯಾವ ಒಂದು ಮನಸ್ಥಿತಿಯಲ್ಲಿರ್ತೀವೋ ಅದಕ್ಕೆ ಸರಿಯಾಗಿ ನಮಗೆ ಅದು ಅರ್ಥಗಳನ್ನು ಕೊಡುತ್ತಾ ಹೋಗುತ್ತೆ, ಅರ್ಥಗಳನ್ನು ವೃದ್ಧಿಗೊಳಿಸ್ತಾ ಹೋಗುತ್ತೆ ಅಂತ. ಹಲವಾರು ಭಾವನೆಗಳನ್ನು ನಮ್ಮಲ್ಲಿ ಮೂಡಿಸುವಂಥದ್ದು ಕವನಗಳು, ಭಾವಗೀತೆಗಳು. ಹೀಗೆ ಒಬ್ಬ ಸಂಯೋಜಕನಿಂದ ಇನ್ನೊಬ್ಬ ಸಂಯೋಜಕನಿಗೆ ಇರುವ ಒಂದು ಎಷ್ಟು ಅದ್ಭುತ ಸುಂದರ ವ್ಯತ್ಯಾಸ, ಅವರ ಮನೋಧರ್ಮ ಇದರಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂದಾಗ ಮಳೆ ಹೀಗೆ ವೇಪರ್ ಎದ್ದು ಮಳೆಯಾಗಿ ಮೋಡಗಳಲ್ಲಿ ಸೇರಿ ಮೋಡ ಕಪ್ಪುಗಟ್ಟಿ ಮಳೆಯಾಗಿ ಸುರಿಯೋದು ಹೇಗೋ ಆ ರೀತಿಯ ಒಂದು ಸಂಯೋಜನೆಯ ಒಂದು ಸ್ವರಗಳನ್ನು ಪೋಣಿಸಿದ್ದಾರೆ. ಆ ರೀತಿಯಲ್ಲಿ ಇದನ್ನು ನೀವು ಕೇಳಿ ಇದಕ್ಕೆ ಕೂಡ ಹೇಗೆ ಅನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಷ್ಟು ಸುಂದರ ಸಾಲುಗಳು. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ಇದು ಹಾಡಬೇಕಾದ್ರೆ ನನಗೆ ಗಾಯಕಿಯಾಗಿ ಎಷ್ಟು ಒಳ್ಳೆಯ ಇದರಲ್ಲಿ ಅಭಿನಯ ಕಾಣಿಸುತ್ತೆ ಅಂತಂದರೆ ಅಮೇಝಿಂಗ್ ಅನಿಸುತ್ತೆ ಕೇಳಿದಾಗಲೇ. ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರಿಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದೋ ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಅಂತ ಕೇಳ್ತಾರೆ.
ಇರುವಂತೆ ತೊರೆದು ಸಾವಿರ ಚಿಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು. ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು, ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು.
ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು, ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಧನ್ಯವಾದಗಳು. ಇಷ್ಟು ಹೊತ್ತು ಕೂತು ಕೇಳಿದಂಥ ಎಲ್ಲ ಸಹೃದಯ ಕಲಾ ರಸಿಕರಿಗೂ ಕಲಾಭಿಮಾನಿಗಳಿಗೂ ನನ್ನ ಹೃದಯಾಂತರಾಳದ ಧನ್ಯವಾದಗಳು. ಹಾಗೆ ವಿನಯ್ ಅವರಿಗೆ, ಕರ್ನಾಟಕ ಸಂಘದ ಎಲ್ಲರಿಗೆ, ಶ್ರೀಯುತ ಶಿವಮೊಗ್ಗ ಸುಬ್ಬಣ್ಣನವರ ಕುಟುಂಬಕ್ಕೆ, ನನ್ನ ಸಹ ಕಲಾವಿದರಿಗೆ, ಧ್ವನಿಯನ್ನು ಒದಗಿಸಿಕೊಟ್ಟಂತಹ ಸರ್ ನಿಮಗೆ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಶುಭರಾತ್ರಿ.